ಹೈಪರ್ಸೋನಿಕ್ ಮಿಸೈಲ್ಗಳೇನಾದರೂ ಬಳಕೆಯಾದರೆ ಯುದ್ಧದ ಗತಿಯೇ ಬದಲಾಗುತ್ತೆ, ಯುದ್ಧದ ಪರಿಸ್ಥಿತಿಯೇ ಬದಲಾಗುತ್ತೆ. ಎರಡನೆಯದ್ದು ಇನ್ನೊಂದು ಇದೇ ವಿಚಾರದಲ್ಲಿ ಒಂದು ಪ್ರಶ್ನೆ ಇರೋದು, GCC ರಾಷ್ಟ್ರಗಳು ಏನು ಮಾಡುತ್ತೆ? GCC ರಾಷ್ಟ್ರಗಳು ಅದು UAE ಸೇರಿ ಉಳಿದೆಲ್ಲ ರಾಷ್ಟ್ರಗಳು, ಗಲ್ಫ್ ಕಾರ್ಪೊರೇಷನ್ ರಾಷ್ಟ್ರಗಳು, ಇವುಗಳು ಇಲ್ಲಿಯವರೆಗೂ ಕೂಡ ಸೆಲ್ಫ್ ಡಿಫೆನ್ಸ್ ಅಷ್ಟೇ. ಅಂದರೆ ನಮ್ಮ ಮೇಲೆ ಇರಾನ್ನ ಮಿಸೈಲ್ಗಳನ್ನು ಕಳಿಸ್ತಾ ಇದೆ, ಅದನ್ನು ಹೊಡೆದುರುಳಿಸ್ತಾ ಇದೆ ಉಳಿದ ದೇಶಗಳು. ಅಷ್ಟಕ್ಕೆ ಸೀಮಿತನಾ? ಪ್ರತಿದಾಳಿ ಏನಾದರೂ ಮಾಡ್ತಾವ ಗಲ್ಫ್ ಕಂಟ್ರೀಸು, ಬೇರೆ ಬೇರೆ ದೇಶಗಳು? ಇರಾನ್ನ ಮೇಲೆ ಪ್ರತಿದಾಳಿ ಮಾಡುವಂಥ ಸಾಧ್ಯತೆಗಳೇನಾದರೂ ಇದೆಯಾ? ಇದು ಕೂಡ ಬಹಳ ಮುಖ್ಯವಾದಂಥ ಪ್ರಶ್ನೆ. ನಾಲ್ಕನೇ ಪ್ರಶ್ನೆ ಇರೋದು, ಯುದ್ಧ ತೀವ್ರಗೊಂಡ್ರೆ ಭಾರತಕ್ಕೆ ಏರ್ಲಿಫ್ಟ್ ಮಾಡೋದಕ್ಕೆ ಸಾಧ್ಯನಾ? ಈ ಪ್ರಶ್ನೆ ಹುಟ್ಟುಕೊಳ್ಳೋದಕ್ಕೆ ಕಾರಣ ಗಲ್ಫ್ ದೇಶದಲ್ಲಿರುವಂಥ ಭಾರತೀಯರ ಜನಸಂಖ್ಯೆ, ಅಲ್ಲಿರುವಂಥ ಜನರ ಸಂಖ್ಯೆ. ನಾನು ಒಂದು ಇನ್ಫಾರ್ಮೇಶನ್ ನಿಮಗೆ ಹೇಳಬೇಕು ಅಂತಾದರೆ, ಜಗತ್ತಿನ ಅತಿ ದೊಡ್ಡ ಸಿವಿಲಿಯನ್ಸ್ ಏರ್ಲಿಫ್ಟ್ ಯಾವುದು ಅಂತಂದರೆ, ಇರಾಕು ಕುವೈಟ್ನ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ನಾವು ಮಾಡಿದಂಥ ಏರ್ಲಿಫ್ಟ್ ಕಾರ್ಯಾಚರಣೆ 1,70,000 ಜನರನ್ನು ನಾವು ಭಾರತಕ್ಕೆ ವಾಪಸ್ ಕರೆಸ್ಕೊಂಡ್ವಿ. 59 ದಿನ ನಡೀತು ಈ ಕಾರ್ಯಾಚರಣೆ. 59 ದಿನ ಕಾರ್ಯಾಚರಣೆ ನಡೆಸಿ 1,70,000 ಜನರನ್ನು ನಾವು ಕುವೈಟಿಂದ ಭಾರತಕ್ಕೆ ವಾಪಸ್ ಕರೆತಂದ್ವಿ. ಆದರೆ ಈಗಿರುವಂಥ ನಂಬರ್ಸ್ ಇದಾವಲ್ಲ, 85 ಲಕ್ಷ ಕೊಲ್ಲಿ ರಾಷ್ಟ್ರಗಳು. UAE ಒಂದರಲ್ಲೇ ಭಾರತೀಯರು 38 ಲಕ್ಷ ಜನ ಇದ್ದಾರೆ. 38 ಲಕ್ಷ ಅಂದರೆ UAEಯ ಜನಸಂಖ್ಯೆ ಇದೆಯಲ್ಲ, UAEಯ ನಾಗರಿಕರು ಅವರು 12% ಇದ್ರೆ ಭಾರತೀಯರು 38% ಇದ್ದಾರೆ. ಭಾರತದವರು 3 ಪಟ್ಟು ಜಾಸ್ತಿ ಇದ್ದಾರೆ, 3-3.5 ಪಟ್ಟು ಜಾಸ್ತಿ ಭಾರತೀಯರು UAEಯಲ್ಲಿದ್ದಾರೆ. ಏರ್ಲಿಫ್ಟ್ ಮಾಡೋದಕ್ಕೆ ಸಾಧ್ಯನಾ ಇಷ್ಟು ದೊಡ್ಡ ಸಂಖ್ಯೆಯ ಜನರನ್ನ? ನೋವೇ, ಅಸಾಧ್ಯ, ಇಂಪಾಸಿಬಲ್. ಅದು ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ 38 ಲಕ್ಷ ಜನ UAEಯಲ್ಲಿ, 25 ಲಕ್ಷ ಜನ ಸೌದಿ ಅರೇಬಿಯಾದಲ್ಲಿ, ಟೋಟಲ್ ಗಲ್ಫ್ ಅಂತ ನಾವು ತೆಗೆದುಕೊಂಡ್ರೆ 85 ಲಕ್ಷ ಜನ. ನಾನು ಆಗಲೇ ಹೇಳಿದೆ, 1,70,000 ಜನರನ್ನ ಏರ್ಲಿಫ್ಟ್ ಮಾಡಿದ್ದೆ ಜಗತ್ತಿನ ಅತಿ ದೊಡ್ಡ ಏರ್ಲಿಫ್ಟ್ ಕಾರ್ಯಾಚರಣೆ. ಅದು ಭಾರತನೇ ಮಾಡಿದ್ದು. 59 ದಿನ ತೆಗೆದುಕೊಳ್ತು ಅದಕ್ಕೆ. ಬಟ್ ಈಗ ಅಂಥ ಸ್ಥಿತಿ ಬರಲಿಕ್ಕಿಲ್ಲ ಅನ್ಸುತ್ತೆ. ಇದನ್ನು ನೋಡ್ತಾ ಇದ್ರೆ, ಬಂದರೆ, ಒಂದು ವೇಳೆ ಬಂದರೆ ಸಾಧ್ಯನಾ ಏರ್ಲಿಫ್ಟ್ ಮಾಡೋದು? ಇಲ್ಲ ಅಂತ ಹೇಳ್ತಿದ್ದಾರೆ ತಜ್ಞರು, ಸಾಧ್ಯನೇ ಇಲ್ಲ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಏರ್ಲಿಫ್ಟ್ ಮಾಡೋದಕ್ಕೆ ಈ ಹಂತದಲ್ಲಿ ಸಾಧ್ಯ ಇಲ್ಲ. ಇನ್ನು 5ನೆಯ ಪ್ರಶ್ನೆ ಇರೋದು ಇರಾನ್ನ ಪ್ರತೀಕಾರದ ಬಗ್ಗೆ. ಯಾವ ರೀತಿ ಇರುತ್ತೆ ಇರಾನ್ನ ಪ್ರತೀಕಾರ? ಒಂದು ಮಿಸೈಲ್ಗಳನ್ನು ಬಳಸಬಹುದು, ಅದು ಆಗ್ತಿದೆ. ಹೈಪರ್ಸೋನಿಕ್ ಮಿಸೈಲ್ಗಳನ್ನು ಬಳಸಿಲ್ಲ ಇಲ್ಲಿವರೆಗೂ ಕೂಡ, ಫತೆ 2 ಅಂತ ನಾನು ಆಗಲೇ ಹೇಳಿದೆ, ಅದು ಒಂದಾದರೆ. ಎರಡನೆಯದ್ದು, ಇರಾನ್ ಬೆಂಬಲಿತ ಉಗ್ರ ಗುಂಪುಗಳಿದ್ದಾವೆ, ಪ್ರಾಕ್ಸಿ ವಾರ್. ಅಂದರೆ ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ಇದೆ, ಗಾಜಾ ಸ್ಟ್ರಿಪ್ಪಲ್ಲಿ ಹಮಾಸ್ ಇದೆ, ಯಮನ್ನಲ್ಲಿ ಹೌತಿ ಬಂಡುಕೋರರಿದ್ದಾರೆ. ಬೇರೆ ಬೇರೆ ಸಂಘಟನೆಗಳಿಗೂ ಕೂಡ ಇರಾನ್ ಫಂಡ್ ಮಾಡಿದೆ ಇಲ್ಲಿಯವರೆಗೂ ಕೂಡ. ಇರಾನ್ ತನ್ನ ಪ್ರಾಕ್ಸಿ ಗ್ರೂಪ್ಗಳನ್ನು ಬಳಸಿ ದಾಳಿ ಮಾಡುವಂಥ ಸಾಧ್ಯತೆಗಳು ದಟ್ಟ. ಈಗಾಗಲೇ ಹೆಜ್ಬುಲ್ಲಾ ಶುರು ಮಾಡಿದೆ. ಲೆಬನಾನ್ನ ಹೆಜ್ಬುಲ್ಲಾ ಇಸ್ರೇಲ್ನ ಮೇಲೆ ದಾಳಿ ಮಾಡ್ತಾ ಇದೆ. ಜಗತ್ತಿನಲ್ಲಿ ಇಸ್ರೇಲ್ ಮತ್ತು ಅಮೆರಿಕಾದ ರಾಯಭಾರ ಕಚೇರಿಗಳನ್ನು ಗುರಿಯಾಗಿರಿಸಿ ದಾಳಿ ಮಾಡುವಂಥ ಸಾಧ್ಯತೆಗಳು ದಟ್ಟ. ನಿನ್ನೆ ಪಾಕಿಸ್ತಾನದ ಕರಾಚಿಯಲ್ಲಿ ಆಯ್ತದು, ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಪ್ರತಿಭಟನೆಗಳಾಗಿದೆ. ಕೆಲ ಉಗ್ರ ಗುಂಪುಗಳಿಗೆ ಎಲ್ಲ ರೀತಿಯ ಶಕ್ತಿ ಸಾಮರ್ಥ್ಯವನ್ನು ತುಂಬೋ ಕೆಲಸವನ್ನು ಇರಾನ್ ಮಾಡ್ತಾ ಬಂದಿತ್ತು. ಆ ಗುಂಪುಗಳು ಸುಮ್ಮನಿರ್ತಾವ? ಜಾಗತಿಕ ಮಟ್ಟದಲ್ಲಿ ಉಗ್ರ ದಾಳಿಗಳ ಸಂಖ್ಯೆ ಜಾಸ್ತಿ ಆಗಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.